ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದಲೂ ಕೂಡ SIT ತನಿಖೆ ನಡೆಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಶವಗಳನ್ನು ಶೋಧ ಮಾಡಲಿಕ್ಕೂ ಕೂಡ ಅನೇಕ ಗುಂಡಿಗಳನ್ನು ಅಗೆಯಲಾಗಿದೆ. ಅನೇಕ ವ್ಯಕ್ತಿಗಳನ್ನು ವಿಚಾರಣೆಗೊಳಪಡಿಸಲಾಗಿದೆ. ಅನೇಕ ಸ್ಥಳಗಳನ್ನು ಮಹಜರುಪಡಿಸಲಾಗಿದೆ. ಅನೇಕ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಒಂದು ಅಂತಿಮ ಸ್ವರೂಪದ ವರದಿ ಸಲ್ಲಿಕೆ ಆಗಿದೆ. ಆ ಅಂತಿಮ ಹಂತದ ಬುರುಡೆ ಕೇಸ್ನ ತನಿಖೆ ಈಗ ಒಂದು ಕ್ಲೈಮ್ಯಾಕ್ಸಿಗೆ ಬಂದಂಗೆ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿಕ್ಕೆ SIT ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ವರದಿ ಸಲ್ಲಿಕೆಗೆ ಫೈನಲ್ ರಿಪೋರ್ಟನ್ನು ತಯಾರಿಸ್ತಾ ಇದೆ SIT. ಜುಲೈ 25ರಿಂದ ಈವರೆಗಿನ ಅಂತಿಮ ವರದಿ ತಯಾರಿಯ ಪ್ರಕ್ರಿಯೆ ನಡೀತಾ ಇದೆ. ಸದ್ಯ ದಾಖಲೆಗಳನ್ನು ಸೇರಿಸಿ ಹಲವು ಸಾಕ್ಷ್ಯಗಳನ್ನು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ನಡೀತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಅಸ್ಥಿಪಂಜರ ಸಿಕ್ಕ ಜಾಗಗಳು, ಶೋಧ ಕಾರ್ಯ ನಡೆದ ಸ್ಥಳಗಳ ಜಾಗಗಳ ಕಾನೂನಾತ್ಮಕ ದಾಖಲು ಪ್ರಕ್ರಿಯೆ, ಅರಣ್ಯ, ಕಂದಾಯ, PWD ಇಲಾಖೆಗಳ ಸರ್ವೆ ನಡೆಸಿ ಅಧಿಕೃತ ದೃಢೀಕರಣ, ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಜಾಗಗಳ ಮಾಲೀಕತ್ವದ ದೃಢೀಕರಿಸುವಂಥ ಪ್ರಕ್ರಿಯೆ, 10 ಜನರನ್ನು ಕರೆಸಿ ಅಂತಿಮ ಹೇಳಿಕೆಗಳನ್ನು ದಾಖಲಿಸ್ತಾ ಇದೆ SIT. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ಇಷ್ಟು ದಿನಗಳಿಂದಲೂ ಕೂಡ, ಅಂದರೆ ಜುಲೈ 25ರಿಂದ ಇಲ್ಲಿವರೆಗೂ ಕೂಡ ನಿರಂತರವಾದ ತನಿಖೆ. ಅದು ಎಲ್ಲ ಕಡೆಗಳಲ್ಲೂ ಅನೇಕ ಕಡೆಗಳಲ್ಲಿ ಭೇಟಿ ಕೊಟ್ಟಿದ್ದಾಗಿದೆ. ಅಗಿದು ಶವಗಳನ್ನು ಹುಡುಕಾಟ ನಡೆಸಿದ್ದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರನ್ನು ವಿಚಾರಣೆಗೊಳಪಡಿಸಿದ್ದಾರೆ, ಮಹಜರು ಮಾಡಲಾಗಿದೆ, ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ಹೀಗೆ ಅನೇಕ ವಿಚಾರಗಳಿದ್ದಾವೆ. ಸರ್ಕಾರಕ್ಕೆ ಒಂದು ಸಂಪೂರ್ಣ ವರದಿ ಸಲ್ಲಿಕೆಯಾದ ನಂತರವೇ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸದ್ಯ ಬಾಕಿ ಉಳಿದಿರುವಂಥ ಕೆಲಸಗಳೇನು, ಜೊತೆಗೆ ಈ ವರದಿ ಸಲ್ಲಿಕೆಯಾದ ನಂತರದಲ್ಲಿ ಮುಂದಿರುವಂಥ ಬಹಳ ದೊಡ್ಡ ಅಂತಿಮ ಹಂತದಲ್ಲಿ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆ ಕ್ರಮದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲಗಳಿದ್ದಾವೆ. ಆದಿತ್ಯ. ದಶರಥ್, ಹೌದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ತನಿಖೆ ಏನಿದೆ ಈಗಾಗಲೇ ಒಂದು ಕ್ಲೈಮ್ಯಾಕ್ಸ್ ಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಒಂದು ಅಂತಿಮ ಸ್ಪರ್ಶವನ್ನ ನೀಡೋದಕ್ಕೆ, ಒಂದು ಕನ್ಕ್ಲೂಷನ್ ಬರೋದಕ್ಕೆ ಏನೆಲ್ಲ ಹೇಳಿಕೆಗಳು ಬೇಕು, ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕು, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದೆಲ್ಲವನ್ನ ಕೂಡ SIT ಈಗ ತನಿಖೆ ಕಲೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಇದು ಕೋರ್ಟಿಗೆ ಹೋದಂತ ಸಂದರ್ಭ, ವಾದ ವಿವಾದಗಳು ಆಗುವಂತ ಸಂದರ್ಭ SIT ಯ ವಿರುದ್ಧವೂ ಕೂಡ ಒಂದಿಷ್ಟು ಪ್ರಶ್ನೆಗಳು, ವಿಚಾರಗಳು ಬರುತ್ತೆ. ಹಾಗಾಗಿ ಅದನ್ನು ಡಿಫೆಂಡ್ ಮಾಡಿಕೊಳ್ಳಿಕ್ ಬೇಕಾದಂತ ವಿಚಾರಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನ ಕೂಡ SIT ಕಲೆಕ್ಟ್ ಮಾಡ್ತಾ ಇದೆ. ಯಾಕಂದ್ರೆ SIT ಫಾರ್ಮ್ ಆದಂತ ಸಂದರ್ಭ SIT ಮುಂದೆ ಇದ್ದಂತಹ ದೊಡ್ಡ ವಿಚಾರ ಅದು ಬುರುಡೆ ಚಿನ್ನಯ್ಯ ಮತ್ತು ಆತ ಹುಟ್ಟಿದಂತ ಶವಗಳ ರಹಸ್ಯ. ಅದಾದ ಬಳಿಕ ಸಾಕಷ್ಟು ದೂರುಗಳು ಕೂಡ SIT ಯ ಕಚೇರಿಗೆ ಬಂದಿತ್ತು. ಮತ್ತು ಈ ಶವ ವಿಲೇವಾರಿಯಲ್ಲಿ ಅಕ್ರಮವನ್ನ ಮಾಡಲಾಗಿದೆ, ಕೆಲವೊಂದಿಷ್ಟು ಶವಗಳನ್ನ ಒಂದೇ ದಿನದಲ್ಲಿ ವಿಲೇವಾರಿ ಮಾಡಿರುವಂತದ್ದು ಕೂಡ ಇದೆ ಅನ್ನುವಂತ ಗಂಭೀರವಾದ ಆರೋಪಗಳನ್ನೆಲ್ಲ ಮಾಡಿದ್ರು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ SIT ಅಧಿಕಾರಿಗಳು. ಈಗ ಪ್ರಮುಖವಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಗಳನ್ನ ಕೂಡ ನಿನ್ನೆ ಕರೆದಿದ್ರು. ಇದೇ ಮಾದರಿಯಲ್ಲಿ ಪಂಚಾಯತ್ನ ಮಾಜಿ ಸಿಬ್ಬಂದಿಗಳು, ಪ್ರಸ್ತುತ ಇರುವಂತ ಸಿಬ್ಬಂದಿಗಳು, ಮಾಜಿ ಅಧ್ಯಕ್ಷರುಗಳು ಮತ್ತು ಅವರಿಗೆ ಗೊತ್ತಿರುವಂತ ಮಾಹಿತಿ ಏನು, ಈ UDR ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಎಲ್ಲಾ ರೀತಿಯ ಹೇಳಿಕೆಗಳನ್ನ ಈಗ ಪಡೆದುಕೊಂಡಾಗಿದೆ, ವಿಡಿಯೋ ದಾಖಲೀಕರಣ ಮಾಡಾಗಿದೆ. ಸೊ ಅದನ್ನ ಡಾಕ್ಯುಮೆಂಟ್ ರೀತಿಯಲ್ಲಿ ಮಾಡ್ಬೇಕಾಗಿರುವಂತ ಪೇಪರ್ ವರ್ಕ್ಸ್ ಏನೆಲ್ಲ ಇದೆಯೋ ಅದನ್ನ ಬಹಳ ತೀವ್ರತರನಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅಸ್ಥಿಪಂಜರ ಸಕ್ಕಂತ ಜಾಗಗಳನ್ನ PWD ಮತ್ತು ಅರಣ್ಯ ಇಲಾಖೆಯ ಮೂಲಕ ದೃಢೀಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಇಲಾಖೆಗಳ ಮೂಲಕ ಒಂದು ದೃಢೀಕರಣ ಮಾಡುವಂತ ಪ್ರಕ್ರಿಯೆಗಳನ್ನ ಕೂಡ SIT ಸದ್ಯ ಮಾಡ್ತಾ ಇದೆ. ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತದಕ್ಕೆ ಬೇಕಾಗಿರುವಂತಹ ವಿಚಾರಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಿಂದ ಸರ್ಕಾರಕ್ಕೂ ಕೂಡ SIT ಒಂದು ವರದಿಯನ್ನ ನೀಡಬೇಕಾಗುತ್ತೆ. ಈ ಹಿಂದೆ ಕೂಡ ವರದಿ ನೀಡಬೇಕು ಅನ್ನುವಂತ ರೀತಿಯಲ್ಲಿ ವಿಪಕ್ಷಗಳು ಪಟ್ಟಿ ಹಿಡಿದ್ರು ಕೂಡ ಯಾವುದೇ ರೀತಿಯ ಮಧ್ಯಂತರ ವರದಿಯನ್ನ ನೀಡುವಂತ ಗೋಜಿಗೆ SIT ಹೋಗಿರ್ಲಿಲ್ಲ. ಆದ್ರೆ ಇದೀಗ ಸರ್ಕಾರಕ್ಕೆ ವರದಿಯನ್ನ ನೀಡಬೇಕು ಅಂದ್ರೆ ಇಷ್ಟು ದಿನ ಮೆಟೀರಿಯಲ್ ಆಗಿ ಸಿಕ್ಕಂತ ವಿಚಾರಗಳು ಏನೆಲ್ಲ ಎವಿಡೆನ್ಸ್ ಗಳು ಇದೆಯೋ ಅದನ್ನ ಪೇಪರ್ ವರ್ಕ್ ಮೂಲಕ ದಾಖಲೆ ಮಾಡುವಂತ ಪ್ರಕ್ರಿಯೆಗಳನ್ನ ಕೂಡ ತೀವ್ರತರನಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು 15 ದಿನಗಳ ಒಳಗೆ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದ ವರದಿಯನ್ನ SIT ನೀಡುವ ಸಾಧ್ಯತೆ ಇದೆ. ಈ ನಡುವೆ ಬಂಗ್ಲಗುಡ್ಡ ಕಾಡಿನಲ್ಲೂ ಕೂಡ ಸಾಕಷ್ಟು ಅಸ್ಥಿಪಂಜರಗಳು, ಮಾನವ ಅವಶೇಷಗಳು ಪತ್ತೆ ಆಗಿತ್ತು. ಹಾಗಾಗಿ ಅದರ ಒಂದು ವರದಿ ಬಂದ ಕೂಡಲೇ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ತೆರೆ ಎಳೆಯೋದಕ್ಕೆ SIT ಸಜ್ಜಾಗಿದೆ ಅನ್ನುವಂತ ಮಾಹಿತಿ ಇದೆ. ಸೊ ಈಗ ನಡೀತಾ ಇರುವಂತದ್ದು ಒಂದು ಅರ್ಥದಲ್ಲಿ ಹೆಚ್ಚುವರಿ ತನಿಖೆ. ಈ ಬುರುಡೆ ಚಿನ್ನಯ್ಯ, ಆತನ ತಪ್ಪೊಪ್ಪಿಗೆ ಮತ್ತು ಆತನ ಹೇಳಿಕೆ ಷಡ್ಯಂತ್ರ ಅನ್ನುವಂತ ಆರೋಪ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣವನ್ನ, ಅದಕ್ಕೆ ಸಂಬಂಧಪಟ್ಟ ಒಂದು ಹೆಚ್ಚುವರಿ ತನಿಖೆಯನ್ನ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನಮ್ಮಿಂದ ಲೋಪದೋಷಗಳು ಆಯ್ತು ಅಥವಾ ಇಂಥ ಆರೋಪವನ್ನ ನಾವು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನುವಂತ ರೀತಿಯ ವಿಚಾರಗಳು ಮುಂದಿನ ದಿನಗಳಲ್ಲಿ ಬರಬಾರ್ದು ಅನ್ನುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ಒಂದು ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೆ SIT ತನಿಖೆಯನ್ನ ಮಾಡ್ತಾ ಇದೆ. 15 ದಿನದ ಒಳಗೆ ಇದಕ್ಕೆ ತೆರೆ ಬೀಳುವಂತ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ, ನಿಮ್ಮೆಲ್ಲ ಮಾಹಿತಿಗೆ.